ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೀನಿ. ಸೊ ನಾನು ಸ್ವಲ್ಪ ಕೆಲಸದ ಮೇಲೆ ಕಾರ್ ಸ್ಟ್ರೀಟಿಗೆ ಬಂದಿದ್ದೆ. ಸೊ ಈಗ ಆಂಟಿಯ ಮನೆಗೆ ಬಂದಿದ್ದೀನಿ. ಇಲ್ಲಿ ಇವತ್ತು ಕೆಲಸದ ಮೇಲೆ ಕಾರ್ ಸ್ಟ್ರೀಟಿಗೆ ಬಂದಿದ್ದೆ. ಮಾಮಿ ಮತ್ತು ನಾನು ಬಂದದ್ದು. ಬರಬೇಕಾದ್ರೆ ಒಂದು ಎಡ್ವರ್ಟ್ ಮಾಡಿದ್ದೇನೆ. ಏನಂದರೆ ನನ್ನ ಅಂಬ್ರೆಲ್ಲವನ್ನು ಬಂದ ಆಟೋದಲ್ಲಿ ಬಿಟ್ಟುಬಿಟ್ಟಿದ್ದೇನೆ. ಸೊ ಅವ್ರದ್ದು ಗ್ರೂಪಿಗೆ ಒಂದು ಮೆಸೇಜ್ ಎಲ್ಲ ಹಾಕಿ ಆಯಿತು, ಸಿಕ್ಕಿದರೆ ಸಿಗ್ತದೆ, ಇಲ್ಲದಿದ್ದರೆ ಇನ್ನೂ ಹೊಸ ಅಂಬ್ರೆಲ್ಲ ತೊಗೊಳ್ಬೇಕು. ಸೊ ಅದರ ನಂತರದಲ್ಲಿ ಈಗ ನಾವು ಇಲ್ಲಿ ಕಾರ್ ಸ್ಟ್ರೀಟಲ್ಲಿ ಭಾರತಿ ಆಂಟಿದು ಮನೆ ಉಂಟು. ಸೊ ಅಲ್ಲಿಗೆ ಬಂದಿದ್ದೇವೆ. ಈಗ ಸ್ಟ್ರೀಟಲ್ಲಿ ಏನು ವಿಶೇಷ ಅಂದರೆ, ಭಾರತಿ ಆಂಟಿಯ ಮನೆಯ ಹಿಂದೆ ಬದಿಯಲ್ಲಿ ನಾಗನ ಬನ ಉಂಟು. ಸೊ ಅಲ್ಲಿ ನಾಗಂದು ಪೂಜೆ ಇತ್ತು. ಇವತ್ತು ನಾಗರ ಪಂಚಮಿ ಅಲ್ವಾ, ಹಾಗೆ ಅಲ್ಲಿಗೆ ಒಂದ್ಸಲ ಬಂದು ಹೋಗುವ ಅಂತ ಬಂದದ್ದು. ಆ್ಯಕ್ಚುಲಿ ನಮಗೆ ಈ ಸಲ ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕಿಲ್ಲ, ಸೂತಕಲ್ವಾ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ. ಇಲ್ಲಿ ಭಾರತಿ ಆಂಟಿ ಮನೆಯಲ್ಲಿ ಬಂದು ಪ್ರಸಾದ ಎಲ್ಲ ತಗೊಂಡು ಈಗ ಮನೆಗೆ ಹೋಗುವವರಿದ್ದೇವೆ ನಾವು. ಆಂಟಿ ಕಾರ್ ಸ್ಟ್ರೀಟಲ್ಲಿ ಮನೆ ಇದ್ದರೂ ಸಹ ನೋಡಿ, ಅವರು ಚಂದ ಮಾಡಿ ಗಾರ್ಡನನ್ನು ಮೇಂಟೈನ್ ಮಾಡಿದ್ದಾರೆ. ಸೊ ಈ ಕಡೆ ಹೀಗೆ ಹಿಂದೆ ಇನ್ನೆರಡು ಮಾವನವ್ರದ್ದು ಮನೆ ಉಂಟು. ಸೊ ಇಲ್ಲಿ ಆಂಟಿ ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಮಿಸ್ ಆಗಿದ್ದ ನನ್ನ ಕೊಡೆ ಸಿಕ್ಕಿತ್ತು ನೋಡಿ, ತುಂಬ ಖುಷಿ ಆಯಿತು. ಬಿಕಾಸ್ ನಾನಿದನ್ನು ತುಂಬ ಕಷ್ಟಪಟ್ಟು ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ನಾನಿದಕ್ಕೋಸ್ಕರ 2 ದಿನದಿಂದ ಪ್ರಯತ್ನ ಸತತವಾಗಿ ಪಟ್ಟಿದ್ದೆ. ಫೈನಲಿ ಈಗ ಗುಂಡುವಿನ ಕೈಯಲ್ಲಿ ಕೊಟ್ಟು ಕಳಿಸಿದರು. ಥ್ಯಾಂಕ್ ಯು. ಗುಂಡು ಬರುವಾಗ ಸ್ನಗ್ಲರಿಂದ ರೆಡ್ ವೆಲ್ವೆಟ್ ಚೀಸ್ ಕೇಕ್ ಮತ್ತು ಕೊರಿಯನ್ ಬನ್ನನ್ನು ತಗೊಂಡು ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಸೊ ನೀವು ಸಹ ಸಾಧ್ಯ ಇದ್ದರೆ ವಿಸಿಟ್ ಮಾಡಿ. ಸ್ನಗ್ಲರ್ಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಸಹ ನಾವು ನಾಗರ ಪಂಚಮಿಯ ದಿನ ಅರಶಿನ ಎಲೆ, ಕಡುಬು ಅಥವಾ ಪತ್ತಳ್ಳಿಯನ್ನು ಮಾಡ್ತೇವೆ. ಬಟ್ ಈ ಸಲ ನಮಗೆ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ. ಸೊ ಅಜ್ಜ ತೀರಿ ಹೋಗಿದ್ದಾರಲ್ಲ, ಸೊ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿಲ್ಲ. ಹಾಗಾಗಿ ಸೊ ಇವತ್ತು ನಾವು ನಾಗರ ಪಂಚಮಿ ಕಳೆದು 2-3 ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನನ್ನ ಮಾಮಿ ಅರಶಿನದ ಎಳೆಗೆ ಅಕ್ಕಿಯ ಹಿಟ್ಟನ್ನು, ಅಂದರೆ ನಾವು ಪ್ರಿಪೇರ್ ಮಾಡಿದ್ದು ಗ್ರೈಂಡ್ ಮಾಡಿಟ್ಟ ಹಿಟ್ಟನ್ನು ಹಚ್ಚಿ ಕೊಡ್ತಾ ಇದ್ದಾರೆ. ಸೊ ನಾನು ಇದರ ಮೇಲೆ ಇನ್ನು ಕಾಯಿ ತುರಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿದ ಒಂದು ಪಾಕ ಇರ್ತದೆ. ಸೊ ಅದನ್ನು ಇದರ ಮೇಲೆ ಹಾಕಿ ಒಲೆಯಲ್ಲಿ ಬೇಯಲಿಕ್ಕೆ ಇಡೋದು. ನೋಡಿ, ಇಲ್ಲಿ ನಾನು ಕಾಯಿ ಮತ್ತು ಬೆಲ್ಲ ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕಿ ಈ ಮಿಶ್ರಣವನ್ನು ಮಾಡಿಕೊಳ್ಳುವಂಥದ್ದು. ಸೊ ಇದನ್ನು ಇದರಲ್ಲಿಟ್ಟು ಮತ್ತು ಮಡಚಿ ಇಡ್ಲಿ ಮಡಕೆಯಲ್ಲಿ ಒಟ್ಟಿಗೆ ನಾವು ಇಡ್ತೇವೆ. ಸೊ ಒಂದೊಂದು ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಪ್ರಿಪೇರ್ ಮಾಡಿಟ್ಟು ಆಮೇಲೆ ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸುವಂಥದ್ದು.
ಅವೆಲ್ಲ ಮಿಕ್ಸ್ ಮಾಡಿ ಈಗ ಫೋಲ್ಡ್ ಮಾಡಿ ಆಯಿತು. ಸೊ ಇಲ್ಲಿ ನೋಡಿ ಇಡ್ಲಿ ಪಾತ್ರೆ ಬಿಸಿಯಾಗಿದೆ. ಸೊ ಇದರಲ್ಲಿ ಈಗ ಇದನ್ನು ಎತ್ತಿ ಒಳಗಿಡುವಂಥದ್ದು. ನಾವಾಗ ಅರಶಿನ ಹಿಟ್ಟಿನ ಸ್ವೀಟನ್ನು ಮಾಡಿದ್ವಲ್ಲ ನೋಡಿ, ಈಗ ರೆಡಿಯಾಗಿ ಆಯಿತು. ಹೀಗೆ ಇರ್ತದೆ. ಇನ್ನು ಇದನ್ನು ಈ ಥರ ಬಿಡಿಸಿ ತಿನ್ನುವಂಥದ್ದು ನೋಡಿ.